ವಿದ್ಯಾರ್ಥಿಗಳಲ್ಲಿರುವ ಸೃಜನಶೀಲತೆ ಮತ್ತು ತಂತ್ರಜ್ಞಾನ ಕೌಶಲ್ಯವನ್ನ ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ಸಿನರ್ಜಿ 2025 ಅನ್ನ ಆಯೋಜಿಸಲಾಗಿತ್ತು. ಈ ಮೂಲಕ ಕಾಲೇಜಿನ ವಿವಿಧ ವಿಭಾಗದ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಕಲೆಯನ್ನ ಪ್ರದರ್ಶಿಸಿದರು. ನನ್ನ ಹೆಸರು ಶ್ರೀನಿವಾಸ್ ನಾಯಕ್ ಅಂತ, ಎಂಜಿಎಂ ಕಾಲೇಜ್ ಉಡುಪಿ ಫೈನಲ್ ಇಯರ್ ಓದ್ತಾ ಇರೋದು. ಇದು ಈಗ ನಾನು ಮಾಡಿರೋದು ವಿರ್ಚುವಲ್ ಪ್ರಾಜೆಕ್ಟ್, ಒಂದು IoT ಬೇಸ್ಡ್ ವಿರ್ಚುವಲ್ ಪ್ರಾಜೆಕ್ಟ್. IoT ಅಂತ ಹೇಳಿದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ಕೊಂಡು. ಫಾರ್ ಎಕ್ಸಾಂಪಲ್, ಈಗ ಇಂಟರ್ನೆಟ್ ಆಫ್ ಥಿಂಗ್ಸ್ಗೆ ಎಂತ ಅಂತ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಡೋರ್ಗಳು ಆಟೋಮೆಟಿಕ್ ಓಪನ್ ಆಗ್ತಾವಲ್ಲ, ಅದೆಲ್ಲ ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂದ ಅಡಿಗಡೆ ಬರೋದು. ನಿಮಗೆ ಬಯಾಲಜಿಯಲ್ಲಿ ಇರೋದ್ರಿಂದ CS ಇದ್ದಿದ್ರೆ ನಿಮಗೆ ಇದೆಲ್ಲ ಅರ್ಥ ಆಗ್ತಿತ್ತು. ಈಗ ಸಿಂಪಲ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇದೆಲ್ಲ ಒಂದು ವಿರ್ಚುವಲ್ ಮಾಡೆಲ್. ವಿರ್ಚುವಲ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ರಿಯಲ್, ಅಂದ್ರೆ ಈಗ ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ಲ, ಬಟ್ ಈ ಮಾಡೆಲ್ ಇಲ್ಲಿ ಕಂಪ್ಯೂಟರ್ ಅಲ್ಲಿ ವರ್ಕ್ ಆಗ್ತದೆ. ಈಗ ಈ ಮಾಡೆಲ್ ನಾನು ಹೆಂಗ್ ವರ್ಕ್ ಆಗ್ತದೆ ಅಂತ ಹೇಳ್ತೀನಿ. ಈ ಮಾಡೆಲ್ ಹೆಸರು ಅರ್ಥ್ಕ್ವೇಕ್ ಡಿಟೆಕ್ಟರ್ ಅಂತ ಹೇಳ್ಕೊಂಡು. ಈಗ ನಿಮ್ಮ ಮನೇಲಿ ಅರ್ಥ್ಕ್ವೇಕ್ ಎಲ್ಲರೂ ಬಂದ್ರೆ ಇದು ಡಿಟೆಕ್ಟ್ ಮಾಡಿ ಹೇಳುತ್ತೆ. ಇಲ್ಲಿ ಮೇನ್ ಆಗಿ 3 ಕಾಂಪೊನೆಂಟ್ಸ್ ನಾನು ಯೂಸ್ ಮಾಡಿದ್ದೀನಿ. ಒಂದು ಪ್ರೆಷರ್ ಡಿಟೆಕ್ಟರ್, ಒಂದು ಟೆಂಪರೇಚರ್ ಡಿಟೆಕ್ಟರ್, ಥರ್ಡ್ ಒನ್ ಅರ್ಥ್ಕ್ವೇಕ್ ಡಿಟೆಕ್ಟರ್ ಅಂತ ಹೇಳ್ಕೊಂಡು. ಒಟ್ಟು 3 ಕಾಂಪೊನೆಂಟ್ಸ್ಗಳು ಉಂಟು. ಈಗ ಫಸ್ಟ್ ಒನ್ ಇದು ಪ್ರೆಷರ್ ಡಿಟೆಕ್ಟರ್. ಈಗ ಇಲ್ಲಿ ಮನೆಯಲ್ಲೆಲ್ಲರೂ ಈಗ ಅಲ್ಲಿ ಅರ್ಥಲ್ಲಿ ಪ್ರೆಷರ್ ಎಲ್ಲರೂ ಜಾಸ್ತಿ ಆದ್ರೆ, ಹೆಚ್ಚು ಕಡಿಮೆ ಆದ್ರೆ, ಇಲ್ಲಿ ಟೆಂಪರೇಚರ್ ಎಲ್ಲರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ನಮಗೆ ಈ ಲೀಡರ್ ಬೋರ್ಡ್ ಅಲ್ಲಿ ಅಥವಾ LCD ಬೋರ್ಡ್ ಅಲ್ಲಿ ತೋರಿಸುತ್ತೆ. ಆಯ್ತಾ? ನೆಕ್ಸ್ಟ್ ಈಗ ಅರ್ಥ್ಕ್ವೇಕ್ಸ್ ಅಂತ ಹೇಳಿದ್ರೆ, ಈಗ ಭೂಮಿ ಎಲ್ಲಾದ್ರೂ ಶೇಕ್ ಆದ್ರೆ, ಈಗ ಎಲ್ಲರೂ ಕಂಪ್ಯೂಟರ್ ಎಲ್ಲಾದ್ರೂ ಶೇಕ್ ಆದ್ರೆ ಹಿಂಗೆ ಅಲ್ಲಿ ಒಂದು ಮೆಸೇಜ್ ತೋರಿಸುತ್ತೆ. ಇಲ್ಲಿ ಅರ್ಥ್ಕ್ವೇಕ್ ಅಂತ ಹೇಳ್ಕೊಂಡು ನಿಮಗೆ ಇಲ್ಲಿ ಮೆಸೇಜ್ ಸೆನ್ಸರ್ ಅಲ್ಲಿ ತೋರಿಸುತ್ತೆ. LCD ಲೈಟ್ ಅಲ್ಲಿ ನಿಮಗೆ ಮೆಸೇಜ್ ಬರುತ್ತೆ. ಆಯ್ತಾ? ಅದು ಫಸ್ಟ್ ಮಾಡೆಲ್. ದಿಸ್ ಒನ್ ಇಸ್ ದಿ ಸೆಕೆಂಡ್ ಒನ್ ಇದು ಸ್ಮಾರ್ಟ್ ಡಸ್ಟ್ಬಿನ್. ಇದು ಎಂತ ಅಂತ ಹೇಳಿದ್ರೆ ಒಂದು ಪರ್ಸ್ಪೆಕ್ಟಿವ್ ಐಡಿಯಾ. ನಮ್ದು ಐಡಿಯಾದಲ್ಲಿ ಸ್ಮಾರ್ಟ್ ಡಸ್ಟ್ಬಿನ್ ಹೆಂಗೆ ವರ್ಕ್ ಆಗ್ಬೋದು ಅಂತ ಹೇಳ್ಕೊಂಡು. ಇಲ್ಲಿ ಮೂರು ಕಾಂಪೊನೆಂಟ್ಸ್ಗಳು ಉಂಟು. ಒಂದು ಹ್ಯೂಮನ್ ಡಿಟೆಕ್ಟರ್. ಈಗ ಹ್ಯೂಮನ್ಸ್ ಡಸ್ಟ್ಬಿನ್ ಹತ್ರ ಬಂದರೂ ಕೂಡಲೇ ಅದು ಡಿಟೆಕ್ಟ್ ಮಾಡಬೇಕಲ್ಲ, ಅದಕ್ಕೆ ಇಲ್ಲಿ ಹ್ಯೂಮನ್ ಡಿಟೆಕ್ಟರ್ ಅನ್ನು ಯೂಸ್ ಮಾಡಿದ್ದೀವಿ. ಸೆಕೆಂಡ್ ಒನ್ ಡಸ್ಟ್ಬಿನ್ ಎಷ್ಟು ಫುಲ್ ಆಗಿದೆ ಅಥವಾ ಎಷ್ಟು ಖಾಲಿ ಆಗಿದೆ ಅದನ್ನು ತೋರ್ಸೋಕ್ಕೋಸ್ಕರ ಸೆಕೆಂಡ್ ಡಿಟೆಕ್ಟರ್. ಥರ್ಡ್ ಒನ್ ಈಗ ಡಸ್ಟ್ಬಿನ್ ಈಗ ಆಟೋಮೆಟಿಕ್ ವರ್ಕ್ ಆಗೋದ್ರಿಂದ ಅದ್ರ ಒಳಗಡೆ ಯಾವ್ದಾದ್ರು ನಾಯಿ ಬೆಕ್ಕಿನ ಮರಿಗಳು ಉಂಟಲ್ಲ, ಅದು ಮಿಸ್ ಆಗಿ ಬೀಳೋ ಚಾನ್ಸಸ್ಗಳು ಇರುತ್ತೆ. ಅಲ್ಲಿ ಮೋಷನ್ ಆದಾಗ ಅದನ್ನು ಡಿಟೆಕ್ಟ್ ಮಾಡೋಕ್ಕೋಸ್ಕರ ಇಲ್ಲೊಂದು ಮೋಷನ್ ಡಿಟೆಕ್ಟರ್ ಸಹ ಉಂಟು. ಸೊ ಇದು ಸ್ಕಿನ್ ಕ್ಯಾನ್ಸರ್ ಡಿಟೆಕ್ಷನ್ ಪ್ರಾಜೆಕ್ಟ್. ಇದರಲ್ಲಿ ನೀವೆಂಥವ್ರು ಫೋಟೋ ಅಪ್ಲೋಡ್ ಮಾಡಿದರೆ ಅದು ಸ್ಕಿನ್ ಕ್ಯಾನ್ಸರ್ ಹೌದಾ ಅಲ್ವಾ ಅಂತ ಬರ್ತದೆ. ಒಂದು ವೇಳೆ ಸ್ಕಿನ್ ಕ್ಯಾನ್ಸರ್ ಆಗಿದ್ರೆ ಯಾವ ಟೈಪ್ ಸ್ಕಿನ್ ಕ್ಯಾನ್ಸರ್ ಅಂತ ಸಹ ಬರ್ತದೆ. ಇದು ಆ್ಯಪಲ್ನವರ ಮ್ಯಾಕ್ ಕಂಪ್ಯೂಟರ್ಸ್. ನಮ್ಮ ಲ್ಯಾಬ್ನಲ್ಲಿ 10 ಕಂಪ್ಯೂಟರ್ಸ್ ಇದೆ. ಇದು ಸಾಧಾರಣ ಉಡುಪಿ ಯಾವುದೇ ಫಸ್ಟ್ ಗ್ರೇಡ್ ಕಾಲೇಜಲ್ಲಿಲ್ಲ. ಸೊ ನಮ್ಮ ಮಕ್ಕಳಿಗೆ ಇದರಲ್ಲಿ ವರ್ಕ್ ಮಾಡೋ ಒಂದು ಎಕ್ಸ್ಪೋಜರ್ ಸಿಗ್ತಾ ಇದೆ. ಪ್ರಿನ್ಸಿಪಾಲ್ MGM ಕಾಲೇಜ್ ಉಡುಪಿ. ನಮ್ಮ ಕಾಲೇಜಿನಲ್ಲಿ ಇವತ್ತು MGM ಸಿನರ್ಜಿ 2025 ಅನ್ನು ಆಯೋಜಿಸಿದ್ದೇವೆ. ಬೇರೆ ಬೇರೆ ಕಾಲೇಜುಗಳಿಂದ 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ನಮ್ಮ MGM PU ಕಾಲೇಜಿನಿಂದ 600 ವಿದ್ಯಾರ್ಥಿಗಳು ಬಂದಿರುತ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಕಾಮರ್ಸ್, ಹ್ಯುಮ್ಯಾನಿಟೀಸ್ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬೇರೆ ಬೇರೆ ಮಾಡೆಲ್ಗಳನ್ನು ಮಾಡಿ ಮಕ್ಕಳಿಗೆ ಎಕ್ಸಿಬಿಟ್ ಮಾಡಿದ್ದಾರೆ. ಪ್ರೋಗ್ರಾಮ್ ತುಂಬ ಚೆಂದ ಆಗಿದೆ. ಅದನ್ನು ಹೇಳಲಿಕ್ಕೆ ನಾವು ತುಂಬ ಇಷ್ಟಪಡ್ತೇನೆ. ಇವತ್ತು MGM ಕಾಲೇಜಲ್ಲಿ MGM ಸಿನರ್ಜಿ ನಡೀತಿದೆ. ಸೊ ಎಂಟೈರ್ ಕಾಲೇಜಲ್ಲಿ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಿದೆ ರಿಲೇಟೆಡ್ ಟು ಡಿಫ್ರೆಂಟ್ ಬ್ರಾಂಚ್. ಸೊ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಲ್ಲಿ ಬೇರೆ ರಿಲೇಟೆಡ್ ನಾವು ಪ್ರೋಗ್ರಾಮ್ಸನ್ನು ಮಾಡ್ತಿದ್ದೇವೆ. ಬಟ್ ಇಲ್ಲಿ ನಾವೀಗ IoT ರಿಲೇಟೆಡ್ ಪ್ರಾಜೆಕ್ಟನ್ನು ಡಿಸ್ಪ್ಲೇ ಮಾಡ್ತಿದ್ದೇವೆ ಯೂಸಿಂಗ್ ದ ಆರ್ಡಿನೋ ಬೋರ್ಡ್ಸ್ ಆ್ಯಂಡ್ ಆಲ್. ಸೊ ಇಲ್ಲಿ ನಾವೊಂದು ಆರ್ಡಿನೋ ಪ್ರಾಜೆಕ್ಟ್ ಮಾಡಿದ್ದೇವೆ, ದಟ್ ಈಸ್ ಕಾರ್. ಇಲ್ಲಿ ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದರೆ ಡಿಟೆಕ್ಷನ್ ಮಾಡಿ ಆಬ್ಜೆಕ್ಟನ್ನು ಡಿಟೆಕ್ಟ್ ಮಾಡಿ ಕಾರನ್ನು ಮೂವ್ ಮಾಡ್ತಿದ್ದೇವೆ. ಆ್ಯಂಡ್ ಇಟ್ ಆಲ್ಸೋ ಡಿಟೆಕ್ಟ್ ದ ಲೈನನ್ನು ಚೆಕ್ ಮಾಡಿ ಅದು ಇಫ್ ಎನಿ ಆಬ್ಸ್ಟಾಕಲ್ಸ್ ಇಸ್ ದೇರ್ ದೆನ್ ಇಟ್ ವಿಲ್ ಆಟೋಮ್ಯಾಟಿಕಲಿ ಸ್ಟಾಪ್ಸ್, ಅದರ್ವೈಸ್ ಇಟ್ ವಿಲ್ ಟೇಕ್ ದ ಡೈರೆಕ್ಷನ್ಸ್ ಅಕಾರ್ಡಿಂಗ್ ಟು ದ ಆಬ್ಜೆಕ್ಟ್. ಆ್ಯಂಡ್ ಇಲ್ಲಿ ಬೇರೆ ಎಲ್ಲ ಆಬ್ಜೆಕ್ಟ್ಸ್ ಎಲ್ಲ ಉಂಟು, ಪ್ರಾಜೆಕ್ಟ್ಸ್ ಎಲ್ಲ ಉಂಟು, ಅದನ್ನು ನಾವು ನೋಡ್ಬೋದು. ಪ್ರೊಫೆಸರ್ ಶೈಲಜಾ,
ಭೌತಶಾಸ್ತ್ರ ಉಪನ್ಯಾಸಕಿಯಾಗಿ MGM ಸಿನರ್ಜಿ 2025 ಇದರದ್ದು ಸಂಯೋಜಕರಾಗಿ ಇದ್ದೇನೆ. ಇಲ್ಲಿ ನಮ್ಮ ಸುತ್ತಮುತ್ತಲ ಆಸುಪಾಸಿನ ಉಡುಪಿ ಜಿಲ್ಲೆಯ ಸುಮಾರು 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ನಮ್ಮ MGM PU ಕಾಲೇಜಿನ 600 ವಿದ್ಯಾರ್ಥಿಗಳು, ಒಟ್ಟು ಸೇರಿ 1300 ವಿದ್ಯಾರ್ಥಿಗಳು ನಮ್ಮ MGM ಸಿನರ್ಜಿ 2025 ಅಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ವಿವಿಧ ವಿಭಾಗಗಳ ಮಾಡೆಲ್ಗಳನ್ನು ಪ್ರದರ್ಶಿಸಿದ್ದೇವೆ. ಈ ಹೊರಗಿನಿಂದ ಬಂದ ಎಲ್ಲ ವಿದ್ಯಾರ್ಥಿಗಳು ಈ ಮಾಡೆಲ್ಗಳನ್ನು ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ. ನಾನು ಡಾಕ್ಟರ್ ಎಂ ವಿಶ್ವನಾಥ್ ಪೈ, MGM ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್. ಈ MGM ಸಿನರ್ಜಿ ಅಂತ ಹೇಳುವಂಥ ಈ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಕ್ರಿಯೇಟಿವಿಟಿ, ಅವರ ತಂತ್ರಜ್ಞಾನದ ಸಾಮರ್ಥ್ಯ ಎಲ್ಲವನ್ನೂ ಸಹ ತೋರ್ಪಡಿಸಿಕೊಳ್ಳಲು ಒಂದು ಉತ್ತಮ ವೇದಿಕೆಯಾಗಿತ್ತು. ಈ ಅವರ ತಂತ್ರಜ್ಞಾನ ಕೌಶಲವನ್ನು ನಮ್ಮ ಈ ಉಡುಪಿ ತಾಲೂಕು ಅಥವಾ ಜಿಲ್ಲೆ ಅಂತ ಹೇಳ್ಬೋದು ಬಂದಂತಹ ಸುಮಾರು 700 ವಿದ್ಯಾರ್ಥಿಗಳು ಹಾಗೂ ನಮ್ಮ 600 ನಮ್ಮ MGM PU ಕಾಲೇಜಿನ ಸುಮಾರು 600 ವಿದ್ಯಾರ್ಥಿಗಳು ಅದನ್ನು ನೋಡಿ ಅವರ ಜ್ಞಾನವನ್ನು ಸಹ ವೃದ್ಧಿಗೊಳಿಸಿಕೊಂಡರು. ಸೊ ಇದರಿಂದಾಗಿ ಅವರಿಗೂ ಸಹ ಒಂದು ಸ್ಫೂರ್ತಿಯನ್ನು ಸಹ ಸಿಕ್ಕಿದೆ ಅಂತೇಳಿ ನಾವು ವಿವಿಧ ವಿದ್ಯಾರ್ಥಿಗಳ ಜೊತೆಗೆ ಸಂವಹನ ಮಾಡಬೇಕು ಹೇಳಿ ಆದರೆ ಅಂತ ಗೊತ್ತಾಯ್ತು ನಮಗೆ.